ಗುಡ್ ಮಾರ್ನಿಂಗ್ ಫ್ರೆಂಡ್. ನಾನಿವತ್ತು ಪಲಾವ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಪಲಾವ್ ಎಲ್ಲರೂ ಮಾಡ್ತಾರೆ, ಬಟ್ ನಾನಿವತ್ತು ಸ್ಪೆಷಲಾಗಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನಂತ ನೋಟ್ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ ಗರಂ ಮಸಾಲ ತೊಗೊಂಡಿದ್ದೀನಿ. ಇದು ಒಂದು ಅರ್ಧ ಸ್ಪೂನ್ ಆದರೆ ಸಾಕು. ಆಮೇಲೆ ಸ್ಪೈಸಸ್ ಬಂದು ಚಕ್ಕೆ, ಲವಂಗ, ಇದು ಮರಾಠ ಮೊಗ್ಗು ಅಂತಾರೆ, ಇದು ಒಂದು ಸಾಕು. ಒಂದು 3 ರಿಂದ 4 ಲವಂಗ. ಆಮೇಲೆ ಇದು ಒಂದು ಪೀಸ್ ಸ್ಟಾರ್ ಹೂವು, ಚಕ್ರ ಮೊಗ್ಗು ಅಂತಾರೆ ಅದು. ಆಮೇಲೆ ಇದು ಒಂದು ಮರಾಠ ಮೊಗ್ಗು. ಆಮೇಲೆ ಇದು ಸ್ವಲ್ಪ ಜಾಕಾಯಿ, ಸ್ವಲ್ಪ ಒಂದು ಪೀಸ್ ಆದರೆ ಸಾಕು. ಇದು ಜಾಪತ್ರೆ, 1-2 ಎಲೆ ಆದರೆ ಸಾಕು. ಆಮೇಲೆ ಇದು ಪಲಾವ್ ಎಲೆ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಆಮೇಲೆ ಬೀನ್ಸು, ಬಟಾಣಿ, ಬೀಟ್ರೋಟು, ಕ್ಯಾರೆಟು, ಈರುಳ್ಳಿ, ಒಂದು ಸಣ್ಣದು 2 ಟೊಮೊಟೊ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಮೂರು ಗ್ಲಾಸ್ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಮಿಕ್ಸಿ ಮಾಡೋಕ್ಕೆ ಸ್ಪೈಸಸ್ ಏನು ನಾನು ಜೋಡಿಸಿಟ್ಕೊಂಡಿದ್ನಲ್ಲ ಇದನ್ನೆಲ್ಲ ಮಿಕ್ಸಿ ಮಾಡ್ತಾಯಿದ್ದೀನಿ. ಮಿಕ್ಸಿಗೆ ಇಷ್ಟು ಸ್ಪೈಸಸ್ಸು ಮತ್ತು ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿಕಾಯಿ, ಇದು ಮಾತ್ರ ಹಂಗೆ ತರಿ ಮಿಕ್ಸಿ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಮಿಕ್ಸಿಗೆ. ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ, ಪುದೀನ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿಕಾಯಿ, ಕೊತ್ತಂಬರಿ, ಪುದೀನ ಹಂಗೆ ತರಿ ಇರಬೇಕಷ್ಟೆ. ಕೆಲವರು ಹೆಚ್ಚಾಗ್ತಾರೆ, ನಾನು ಸ್ವಲ್ಪ ಹಂಗೆ ತರಿ ಮಿಕ್ಸಿ ಮಾಡಿ ಹಾಕ್ತಾಯಿದ್ದೀನಿ. ಈಗ ಇದಾಗಿದೆ ಮಿಕ್ಸಿ ಮಾಡ್ಕೊಂಡಿರೋದು. ಈಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಕುಕ್ಕರ್ ಒಲೆ ಮೇಲೆ ಇಟ್ಟಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾಯಿದ್ದೀನಿ. ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಇದು ಬಿರಿಯಾನಿ ಎಲೆ. ಇದು ಪಲಾವು, ರೈಸ್ ಬಾತು, ಬಿರಿಯಾನಿ ಯಾವುದಕ್ಕೆ ಬೇಕಾದರೂ ಹಾಕ್ಬೋದು, ಟೇಸ್ಟ್ ಚೆನ್ನಾಗಾಗುತ್ತೆ. ಇದನ್ನು ಒಂದು ಹಾಕ್ತಾಯಿದ್ದೀನಿ ನಾನು. ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ನೆಲ್ಲ ಈರುಳ್ಳಿ, ತರಕಾರಿ ಎಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ತರಕಾರಿ ಎಲ್ಲ ಸ್ವಲ್ಪ ಬೇಯಲಿ. ಉಪ್ಪು ಹಾಕ್ತಾಯಿದ್ದೀನಿ. ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ನಾವು ಹಸಿಮೆಣ್ಸಿಕಾಯಿ ಹಾಕಿರ್ತೀವಿ ಮುಂಚೆನೇ, ಹಾಗಾಗಿ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಪೇಸ್ಟು, ಅದನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಈಗ ತೊಳೆದಿಟ್ಕೊಂಡಿದ್ನಲ್ಲ ಅಕ್ಕಿ, ಅದನ್ನು ಹಾಕ್ತಾಯಿದ್ದೀನಿ. ನೀರು ಕಾಯಿಸಿ ಹಾಕೋದ್ರಿಂದ ಟೈಮು ಸೇವ್ ಆಗುತ್ತೆ ಮತ್ತು ರೈಸು ಚೆನ್ನಾಗಾಗುತ್ತೆ. ಎಲ್ಲ ಆಗಿದೆ. ಇವಾಗ ಒಂದ್ಸರಿ ಉಪ್ಪು ಖಾರ ಚೆಕ್ ಮಾಡ್ಕೊಂಡ್ಬಿಟ್ಟು ಕುಕ್ಕರ್ಲಿ ಕ್ಲೋಸ್ ಮಾಡಿಬಿಟ್ರೆ ಒಂದು ವಿಷಲ್ ಕೂಗಿಸಿದ್ರೆ ಪಲಾವ್ ರೆಡಿ. ಪಲಾವ್ ರೆಡಿ ಆಗಿದೆ. ಪಲಾವ್ ರೆಡಿ. ನೀವು ಟ್ರೈ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹೇಗಾಗಿದೆ ಅಂತ ಕಮೆಂಟ್ ಮಾಡಿ.